ನಮಸ್ತೆ, ನಾನು ಡಾಕ್ಟರ್ ರವೀಂದ್ರ ಮದ್ರಿಕಿ, ಕಿಡ್ನಿ ರೋಗ ತಜ್ಞ, ಯಶೋಧ ಆಸ್ಪತ್ರೆ, ವಿಜಯಪುರ. ಮೊಟ್ಟ ಮೊದಲ ಬಾರಿಗೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ನಾವು ಯಶೋಧ ಆಸ್ಪತ್ರೆಯಲ್ಲಿ ಎಬಿಒ ಇನ್ಕಾಂಪಿಟೇಬಲ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಮಾಡುದು ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇದು ಯಾಕೆ ನಿಮ್ಗೆ ಹೇಳ ಬಯಸ್ತೀನಪ್ಪ ಅಂತಂದ್ರೆ, ನಮ್ಮಲ್ಲಿ ಒಬ್ಬ 52 ವರ್ಷದ ಕಾಂಟ್ರಾಕ್ಟರ್ ಕಳೆದ 5 ವರ್ಷಗಳಿಂದ ಡಯಾಲಿಸಿಸ್ ಮಾಡಿಸ್ಕೊಂತ ಇದ್ರು. ಕೋವಿಡ್ ಅಲ್ಲಿ ಸಫರ್ ಆಗಿದ್ರು. ಬಟ್ ಅವರಿಗೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಯಾರು ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಕಿಡ್ನಿ ಡೋನರ್ ಇರಲಿಲ್ಲ. ಬಟ್ ಮನೆಯಲ್ಲಿ ಅಂದ್ರೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ಲಾರ್ದ ಇದ್ದವರು ಡೊನೇಷನ್ ಮಾಡ್ಲಿಕ್ಕೆ ವಿಲ್ಲಿಂಗ್ ಇದ್ರು. ಅವರ ದೊಡ್ಡ ಸಿಸ್ಟರು ಅಂದ್ರೆ AB ಪಾಸಿಟಿವ್ ಅವರಿದ್ರು, ನಮ್ಮ ಪೇಷಂಟ್ B ಪಾಸಿಟಿವ್. ಅದಕ್ಕೆ ನಾವು ಟ್ರೆಂಡ್ ಅದರಲ್ಲಿ ಇದ್ದುದರಿಂದ ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡಿ ಅದಕ್ಕೆ ಏನಂತ ಎಲ್ಲ ತಯಾರಿ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದೀವಿ. ಇಲ್ಲಿವರೆಗೆ ಜಾಸ್ತಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇರೋದು ABO ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಅಂತೀವಿ. ನಾವು ಮಾಡಿದ್ದಿಲ್ಲಿ ABO ಇನ್ಕಾಂಪಿಟೇಬಲ್ ಅಂದ್ರೆ ಬೇರೆ ಬೇರೆ ಬ್ಲಡ್ ಗ್ರೂಪ್ ಮ್ಯಾಚ್ ಇರ್ಲಿಲ್ಲ ಅಂದ್ರೆ ಸಹಿತ ಮಾಡ್ಲಿಕ್ಕೆ ರೀಸೆಂಟ್ ಟೈಮಲ್ಲಿ ಸಾಧ್ಯ ಆಗ್ತಾ ಇದೆ. ಮತ್ತೆ ಇತ್ತಿತ್ತಲಾಗಿ ಲಾಸ್ಟ್ 10 years ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಇಮ್ಯುನೋ ಸಪ್ರೆಷನ್ ಅಲ್ಲಿ. ಹಿಂಗಾಗಿ ಪ್ರೀವಿಯಸ್ ಅಲ್ಲಿ ರಿಜೆಕ್ಷನ್ ರೇಟ್ ಬಹಳ ಇರ್ತಿದ್ದು ABO ಇನ್ಕಾಂಪಿಟೇಬಲ್ ಅಲ್ಲಿ, ಮತ್ತೆ ಇನ್ಫೆಕ್ಷನ್ ರೇಟ್ ಬಹಳ ಆಗ್ತಾ ಇದ್ದೀವಿ. ಬಟ್ ಇತ್ತಿತ್ತಲಾಗಿ ಒಳ್ಳೆ ನಾವು ಎಕ್ಸ್ಪೀರಿಯನ್ಸ್ ಇಂದ ಮತ್ತು ಟ್ರೈನಿಂಗ್ ಇಂದ ನಾವು ABO ಇನ್ಕಾಂಪಿಟೇಬಲ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಸಹಿತ ಒಂದು ಜನರಿಗೆ ಒಂದು ಜೀವದಾನ ಆಗೈತಿ ಮತ್ತು ಒಳ್ಳೆ ರೇ ಆಫ್ ಹೋಪ್ ಆಗಿದೆ ಅಂತ ಹೇಳಿಕ್ಕೆ ತುಂಬಾ ಇಷ್ಟಪಡ್ತೇನೆ. ನಮಸ್ಕಾರ.